ನಾಳೆ ನಡೆಯಲಿರುವ ಎಕ್ಸ್‌ಪ್ರೆಸ್ ಕೆನಾಲ್ ಬಂದ್ಗೆ ಕೊರಟಗೆರೆಯ ಎಲ್ಲ ಸಂಘಟನೆಗಳ ಒಮ್ಮತ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಜೂನ್ 25 ಮಂಗಳವಾರ ಕೊರಟಗೆರೆಯಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಮಾಜಿ ವೆಂಕಟಚಾಲಯ್ಯ ತಿಳಿಸಿದರು. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ನಾಳೆ ಕೊರಟಗೆರೆಯಲ್ಲೂ ಸಂಘ ಸಂಸ್ಥೆಗಳ ಹೋರಾಟ ಸಮಿತಿಯಿಂದ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದೆ. ಕೊರಟಗೆರೆ ಬಂದ್ಗೆ ಸಂಘ ಸಂಸ್ಥೆಗಳು ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳ ಸಾಥ್. ಹೋಟೆಲ್ ಮಾಲೀಕರ ಸಂಘ, ಆಟೋ ಚಾಲಕರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸಿದ್ದು, ಮಂಗಳವಾರ ನಡೆಯಲಿರುವ ಹೋರಾಟದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಕೊರಟಗೆರೆ ತಾಲೂಕು ಬಿಜೆಪಿ ಮಾಜಿ ಅಧ್ಯಕ್ಷ ಪವನ್ ಕುಮಾರ್ ತಿಳಿಸಿದರು. ಜೂನ್ 25ರಂದು ತುಮಕೂರು ಬಂದ್ ಅಂಗವಾಗಿ ಪಟ್ಟಣದ ಕೆಎಸ್ಆರ್ಟಿಸಿ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಶಾಂತಿಯುತ ಮೆರವಣಿಗೆಯೊಂದಿಗೆ ಸಾಗಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಸ್ಥಗಿತಗೊಳಿಸುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗುವುದು. ಬಂದ್ ಕರೆಗೆ ಈಗಾಗಲೇ ಹೋಟೆಲ್ ಮಾಲೀಕರ ಸಂಘ, ಆಟೋ ಚಾಲಕರ ಸಂಘ, ಚಿನ್ನ ಬೆಳ್ಳಿ ವ್ಯಾಪಾರಿಗಳ ಸಂಘವು ಬೆಂಬಲ ಸೂಚಿಸಿವೆ. ಜೊತೆಗೆ ಲಾರಿ ಚಾಲಕರ ಸಂಘ, ವಿವಿಧ ಕನ್ನಡ ಪರ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿವೆ. ಈ ಹಿನ್ನೆಲೆಯಲ್ಲಿ ಬಂದ್ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳ ರೈತರು ಸೇರಿದಂತೆ ಹಲವು ಸಂಘಟನೆಗಳು ಯಶಸ್ವಿಯಾಗುವ ನಿರೀಕ್ಷೆ ಇದೆ. ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ಸಂಘಟನೆಗಳು ಬಂದ್ನಲ್ಲಿ ಭಾಗವಹಿಸಲಿದ್ದಾರೆ. ನಂತರ ನಮ್ಮ ಕೊರಟಗೆರೆ ತಾಲೂಕಿನ ತಹಸೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸದಸ್ಯರಾದ ಲಕ್ಷ್ಮೀನಾರಾಯಣ, ಪುಟ್ಟನರಸಪ್ಪ, ಮುಖಂಡರಾದ ನರಸಿಂಹರಾಜು, ಮಲ್ಲಣ್ಣ, ವೆಂಕಟೇಶ್, ಸುಶೀಲಮ್ಮ, ರಮೇಶ್, ಲಕ್ಷ್ಮೀಶ್, ಫಾರೂಕ್, ರವಿಕುಮಾರ್, ಗುರುಧರ್, ದಿನೇಶ್, ಕಾಂತರಾಜು, ನಟರಾಜು, ರಾಜು, ಹಯಾತ್, ಸಂಜೀವ್ ರೆಡ್ಡಿ, ಜಗದೀಶ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಕೊರಟಗೆರೆ ಒಂದು ಸಮಾನ ಮನಸ್ಥಿತಿಯ ಎಲ್ಲರೂ ಸೇರಿದ್ದೀವಿ. ಇದು ಹೇಮಾವತಿ ನೀರಿನ ಒಂದು ಪಾಲು ಕೊರಟಗೆರೆ ಜನತೆಗೂ ಸೇರುತ್ತೆ. ಈ ಹೋರಾಟ ಆಗಲೇ 20 ವರ್ಷದಿಂದ ನಮ್ಮ ಕೊರಟಗೆರೆ ಈ ಭಾಗಕ್ಕೆ ನೀರು ಹರಿಸಬೇಕು ಅಂತ ಆಗಷ್ಟು ಜನ ಎಲ್ಲ ಸೇರಿ ಹೋರಾಟ ಮಾಡಿದ್ವಿ. ಅದು ಪ್ರತಿಫಲ ದೊರೆತಿತ್ತು. ಕುಡಿಯೋ ನೀರಿಗಾಗಲಿ ಪ್ರತಿಯೊಂದು ಇದಕ್ಕಾಗಲಿ ನಮ್ಗೆ ಅನುಕೂಲ ಆಗ್ತಾ ಇತ್ತು. ಈಗ ಕೆಲವರು ಅವರವ್ರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಮಗೆ ಬರ್ತಾ ಇರ್ತಕ್ಕಂಥ ನೀರನ್ನ ಸ್ಪೀಡ್ ಕೆನಾಲ್ ಎಕ್ಸ್‌ಪ್ರೆಸ್ ಕೆನಾಲ್ ಮೂಲಕ ಅವರು ಬೇರೆ ಜಿಲ್ಲೆಗೆ ತಗೊಂಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸಬೇಕು ಅಂತ ನಮ್ಮ ಜಿಲ್ಲಾ ನಾಯಕರೆಲ್ಲ ಹೋಗಿ 2-3 ಬಾರಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡೋದು ಕೂಡ ಅವರು ಯಾರು ಬರಲಿ ತಡೆಯೋದಕ್ಕೆ ಅನ್ನೋ ರೀತಿಯಲ್ಲಿ ಅವರು ಆ ಕೆಲಸ ಅಷ್ಟೊಂದು ಫಾಸ್ಟಾಗಿ ನಡೆದಿದೆ. ಹಾಗಾಗಿ ಈಗ ಕೊರಟಗೆರೆ, ಮಧುಗಿರಿ, ಪಾವಗಡ, ತುರುವೇಕೆರೆ, ಗುಬ್ಬಿ, ತುಮಕೂರು ಗ್ರಾಮಾಂತರ ಎಲ್ಲ ತಾಲೂಕುಗಳಲ್ಲೂ ಈ ನೀರು ಇಷ್ಟಕ್ಕೆ ಹೋರಾಟ ನಿಲ್ಲಿಸಬಾರ್ದು ಅಂತೇಳಿ ಆ ತಾಲೂಕುಗಳಲ್ಲಿ ಹೋರಾಟ ಮಾಡಿ ಬಂದ್ ಮಾಡಿ ಒಂದು ಮನವಿ ಪತ್ರವನ್ನು ತಹಸೀಲ್ದಾರ್ ಕೊಡುವಂಥದ್ದಿದೆ. ಇದನ್ನ ಸರ್ಕಾರಕ್ಕೆ ನಮ್ಮ ಕೂಗು ಮುಟ್ಟಿಸ್ಬೇಕು ಅಂತೇಳಿ ತಹಸೀಲ್ದಾರ್ ಮೂಲಕ ನಾವೆಲ್ಲ ಒಂದು ಮನವಿ ಪತ್ರ ಕೊಡೋರಿದ್ದೀವಿ. ಹಾಗಾಗಿ ನಾಳೆ ಈ ಪ್ರತಿಭಟನೆ ಬಂದ್ಗೆ ಎಲ್ಲರೂ ಸಹಕರಿಸಿ, ಪಕ್ಷಾತೀತವಾಗಿ ಎಲ್ಲರೂ ಸಹಕರಿಸಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಇದು ಮರಣ ಶಾಸನ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಇದೇ ರೀತಿ ನಾವೆಲ್ಲ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನೀರೇ ಈಗ ಕೊರಟಗೆರೆ, ಮಧುಗಿರಿ, ಪಾವಗಡ ನೋಡಿದ್ರೆ ಫ್ಲೋರೈಡ್ ಜಾಸ್ತಿ ಇದಾಗಿ ಈಗೆಲ್ಲ ಬಹಳ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ನಮಗೆ ಕುಡಿಯೋ ನೀರಿಗಾದ್ರೂ ಈಗೇನು ನಮ್ಗೆ ಬರ್ತಾ ಇದೆ ಅದನ್ನು ಹೋರಾಟ ಮಾಡದಿದ್ರೆ ನಾಳೆ ದಿನ ಅದು ಇಲ್ದಂಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ನಾಳೆ ಬಂದ್ಗಾಗಲಿ ಹೋರಾಟಕ್ಕಾಗಲಿ ಅಂತೇಳಿ ಫುಲ್ಫಿಲ್ ಆಗುವಷ್ಟು ನೀರಿದೆ. ಅದು ರಾಜಕೀಯ ದುರುದ್ದೇಶ. ಕೊರಟಗೆರೆ, ತುಮಕೂರು ಮತ್ತು ಈ ಭಾಗದ ರೈತರು ಕುಡಿಯೋ ನೀರಿಗೆ ಭಾಳ ಕಷ್ಟದ ದಿನಗಳಲ್ಲಿ ಈಗ ಹಿಂದಿನ ಸರಿ ನಾವು ನೀರು ಹರಿಸೋಕ್ಕಾಗಲಿಲ್ಲ, ನೀರು ಬರಲಿಲ್ಲ. ಅಂಥದ್ರಲ್ಲಿ ಎಕ್ಸ್‌ಪ್ರೆಸ್ ಕೆನಾಲ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಬೇರೆ ಪೈಪ್ಲೈನ್ ಮಾಡ್ಕೊಂಡು ಬೇರೆ ಏನಾದ್ರು ಚಾನಲ್ ಮಾಡ್ಕೊಂಡು ಅವ್ರ ಹೋಗಿ ಸಂತೋಷ. ನಮಗೆ ಬರೋ ಭಾಗದಲ್ಲೇ ಅವರು ಡೈವರ್ಟ್ ಮಾಡ್ಕೊಂಡು ಎಕ್ಸ್‌ಪ್ರೆಸ್ ಕೆನಾಲ್ ಮಾಡ್ತೀವಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಮತ್ತು ರಂಗನಾಥ್. ಅದಕ್ಕೆ ನಾವು ವಿರೋಧಿಸ್ತೀವಿ. ವಿರೋಧ ಮಾಡಿ ನಾಳೆ ಬಂದು ಮತ್ತೆ ಪ್ರತಿಭಟನೆಗೆ ಎಲ್ಲರೂ ಒಕ್ಕರ್ಲಿಂದ ಪಕ್ಷಾತೀತವಾಗಿ ಎಲ್ಲರೂ ಸೇರ್ಕೊಂಡು ಒಂದು ಮನವಿಯನ್ನು ಸಲ್ಲಿಸಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಕೇಳ್ತೀನಿ.